ನಟ ರಾಕೇಶ್ ಅವರ ಬಗ್ಗೆ ಬರ್ತಾರಂತ ಅತಿ ದೊಡ್ಡ ಸುದ್ದಿ ಅಂತಲೂ ಕೂಡ ಹೇಳ್ಬೋದು. ರಾಕೇಶ್ ಅಡಿಗ ಅವರ ಬಗ್ಗೆ ಬರ್ತಾರಂತ ಆಘಾತಕಾರಿ ಸುದ್ದಿ. ಹೌದು, ರಾಕೇಶ್ ಅಡಿಗ ಅವರು ಇನ್ನಿಲ್ಲ ಅಂತ ಹೇಳಲಾಗುತ್ತೆ. ಹಾಗಾದರೆ ಏನಾಗಿದೆ ರಾಕೇಶ್ ಅಡಿಗ ಅವರಿಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರಾಕೇಶ್ ಅಡಿಗ ಅವರು ಕನ್ನಡ ಚಿತ್ರರಂಗದ ಮೇರು ನಾಯಕ ಅಂತಲೂ ಕೂಡ ಹೇಳ್ಬೋದು. ಚಿತ್ರರಂಗದಲ್ಲಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ. ಜೋಶ್ ಸಿನಿಮಾದ ಮೂಲಕ ಯುವ ನಟರಾಗಿ ಮತ್ತು ಕೇವಲ 18 ವಯಸ್ಸಿನ ನಾಯಕನ ಸ್ಥಾನವನ್ನು ಅಲಂಕರಿಸಿ ಬಂದಂಥವ್ರು. ಅಷ್ಟೇ ಅಲ್ಲದೆ ಶಿವಮಣಿ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂಥ ಜೋಶ್ ಸಿನಿಮಾ ಎಲ್ಲರ ಹೊಸಬರಿಗೆ ಅವಕಾಶ ಕೊಟ್ಟಿದ್ದರು. ಇದರಲ್ಲಿ ರಾಕೇಶ್ ಅಡಿಗ ಅವರು ಕೂಡ ಒಬ್ಬರು ಅಂತ ಹೇಳ್ಬೋದು. ಈ ಸಿನಿಮಾ ಭಾಳ ದೊಡ್ಡ ಮಟ್ಟಿಗೆ ಹಿಟ್ಟನ್ನು ಕೂಡ ತೆಗೆದುಕೊಂಡಿತ್ತು. ಅಷ್ಟೇ ಅಲ್ಲದೆ ಈ ಸಿನಿಮಾ ಆದ ನಂತರ ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ಬಣ್ಣ ಹಚ್ಚಿದರು. ಕೆಲವು ಸಿನಿಮಾಗಳು ವಿಲನ್ ಆಗಿ ಕೂಡ ಕಾಣಿಸಿಕೊಂಡರು, ನಾಯಕರಾಗಿ ಕೂಡ ಕಾಣಿಸಿಕೊಂಡರು. ಇತ್ತೀಚೆಗೆ ನೀವು ಗಮನಿಸುವ ಸುಮಾರು 4-5 ವರ್ಷಗಳು ಯಾವ ಚಿತ್ರಗಳಲ್ಲೂ ಕೂಡ ಅವರು ಅಭಿನಯಿಸುತ್ತಿಲ್ಲ, ಎಲ್ಲೂ ಕೂಡ ಆ್ಯಕ್ಟಿವ್ ಆಗಿ ಕೂಡ ಅವರು ಕಾಣಿಸುತ್ತಿಲ್ಲ. ಅಂದರೆ ಇತ್ತೀಚೆಗೆ ಆದಂಥ ಕೆಲವು ಸಿನಿಮಾಗಳ ಸೋಲಿನಿಂದಾಗಿ ಅವರು ಸ್ವಲ್ಪ ಬೇಸತ್ತು ದೂರ ಉಳಿದಿದ್ದಾರೆ ಅಂತ ಹೇಳಲಾಗಿದೆ. ಹಾಗೆ ಇವರು ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಓದಿದ್ದರು. ಅದರಂತೆ ಈಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನು ಕೂಡ ನಿರ್ವಹಿಸುತ್ತಿದ್ದಾರೆ ಅಂತ ಹೇಳಲಾಗ್ತದೆ. ಸಕ್ಕಮಟ್ಟಿಗೆ ಚಿತ್ರರಂಗದಿಂದ ಒಂದು ಬ್ರೇಕನ್ನು ತೆಗೆದುಕೊಂಡಿದ್ದಾರೆ.